ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಒಂದು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಅಂತ ಹೇಳಿದರೆ, ಈಗ ನಾನೊಂದು ವಿಶೇಷವಾದ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಈಗ ಸೊಳ್ಳೆ ಬರುತ್ತೆ ಅಂತ ಮನೆಯಲ್ಲಿ ಏನು ಮಾಡ್ತೀವಿ, ಒಂದು ಲಿಕ್ವಿಡನ್ನು ಬಳಸ್ತೀವಿ. ನಾವು ಲಿಕ್ವಿಡನ್ನು ಬಳಸುವಾಗ ಏನಾಗುತ್ತೆ ಅಂದರೆ, ಲಿಕ್ವಿಡ್ ಬಳಸ್ತಾ ಇರ್ತೀವಿ. ಲಿಕ್ವಿಡ್ ಬಳಸುವಾಗ ಏನಾಗುತ್ತೆ ಅಂದರೆ, ಲಿಕ್ವಿಡ್ಡು ಯಾವುದೇ ಕಂಪ್ನಿದಾಗಿರಲಿ ಲಿಕ್ವಿಡ್ ಬಳಸ್ತಾ ಅಂತ ತಿಳ್ಕೊಳ್ಳಿ. ಹಾಗೆಯೇ ಸೊಳ್ಳೆ ಬತ್ತಿಗಳನ್ನು ಉಪಯೋಗ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇದರಿಂದ ನಮಗೆ ಏನೇನು ಅನಾಹುತಗಳು ಆಗುತ್ತೆ ಅಂತ ನಾನು ಹೇಳ್ತೀನಿ. ಏನೇನು ಅನಾಹುತ ಆಗುತ್ತೆ ಅಂತಂದರೆ, ಅದರಿಂದ ನಮಗೆ ಏನಾಗುತ್ತೆ ಅಂದರೆ, ಶ್ವಾಸಕೋಶ ತೊಂದರೆ ಆಗುತ್ತೆ. ಶ್ವಾಸಕೋಶದ ಯಾವ ಥರ ತೊಂದರೆ ಆಗುತ್ತೆ, ಕೆಮ್ಮು ಬರುತ್ತೆ, ದಮ್ಮು ಬರುತ್ತೆ. ಯಾವುದೇ ಲಿಕ್ವಿಡ್ ಆಗಲಿ, ಯಾವುದೇ ಕಂಪ್ನಿ ಆಗಲಿ ಅತಿಯಾಗಿ ಬಳಸೋದನ್ನು ತಪ್ಪಿಸಿ. ಹಾಗೆ ಮಕ್ಕಳು ಮನೇಲೇ ಇದ್ದರೆ ಏನು ಮಾಡಿ ಅಂತಂದರೆ, ಆದಷ್ಟು ಕಡಿಮೆ ಮಾಡಿ. ಯಾಕೆ ಅಂತಂದರೆ, ಮಕ್ಕಳು ಅದರ ವಾಸನೆ ತಗೊಂಡು ಕೆಮ್ಮು, ದಮ್ಮು ಮತ್ತು ಅಸ್ತಮಾ ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ. ಹಾಗೆಯೇ ದೊಡ್ಡವರು ಕೂಡ ಅಷ್ಟೇ. ಈಗ ಕಿಟಕಿಗಳನ್ನು, ಈಗ ಒಂದು ರೂಮ್ ಕೋಣೆ ಅಂತ ಇರುತ್ತೆ, ಆ ಕೋಣೆ ಒಳಗೆ ನೀವು ಲಿಕ್ವಿಡ್ ಇಲ್ಲ ಅಂತಂದರೆ ಒಂದು ಸೊಳ್ಳೆ ಬತ್ತಿನ ಒಂದು ಇದನ್ನು ಕಾಯಿಲ್ ಅಂತ ಸಿಗುತ್ತೆ, ಅದನ್ನು ಹಾಕಿ ಹಚ್ಚಿರ್ತೀರ. ಅವಾಗ ಏನಾಗುತ್ತೆ ಅಂತಂದರೆ, ಆ ಕಾಯಿಲ್ ಹಚ್ಚಿದ ತಕ್ಷಣ ಏನಾಗುತ್ತೆ ಅಂದರೆ, ರೂಮೆಲ್ಲ ಸ್ಪ್ರೆಡ್ ಆಗುತ್ತೆ, ಸೊಳ್ಳೆಗಳು ಓಡೋಗ್ತವೆ. ಹಾಗೆಯೇ ಏನಾಗುತ್ತೆ ಅಂದರೆ, ಸೊಳ್ಳೆ ಓಡೋಗ್ತವೆ. ಆಮೇಲೆ ಏನಾಗುತ್ತೆ, ಅದು ಹೊಗೆ ಮಾತ್ರ ಅಲ್ಲೇ ಇರುತ್ತೆ. ಅಲ್ಲೇ ಇದ್ದಾಗ ಏನಾಗುತ್ತೆ ಅಂತಂದರೆ, ಆ ಹೊಗೆ ಹರಡ್ಕೊಂಡು ತುಂಬಿಕೊಂಡು ಅದೇನಾಗುತ್ತೆ ಅಂದರೆ, ಆ ಹೊಗೆ ಏನಾಗುತ್ತೆ ಅಂದರೆ ನಮಗೆ ಮುಂದೆ ಬರ್ತಾ ಈಗ ನಾನು ಒಂದು 30 ವರ್ಷದವಳಿದ್ರೆ 35 ವರ್ಷದ ನಂತರ ನನಗೇನಾಗುತ್ತೆ ಅಂದರೆ, ಅಸ್ತಮಾ, ದಮ್ಮಿನ ಕಾಯಿಲೆ ಬರುತ್ತೆ. ಕೆಮ್ಮು ನಿಲ್ಲದೇ ಇಲ್ಲ, ಟಿ ಬಿ ಕಾಯಿಲೆ ಥರ. ಆಮೇಲೆ ಟಿ ಬಿ ಕಾಯಿಲೆ ಅಟ್ಯಾಕ್ ಆಗುತ್ತೆ ಮುಂದೆ ಅದ್ರ ಜೊತೆಗೆ. ಹಾಗೆಯೇ ನಾವು ಏನು ಅಂತಂದರೆ, ಇದನ್ನು ಬಳಸೋದು ಒಳ್ಳೆಯದಾ ಕೆಟ್ಟದ್ದಾ, ಏನು ಮಾಡಿ ಅಂತಂದರೆ, ಉಪಯೋಗಿಸೋದು ಒಂದು ರೀತಿಯಿಂದ ಒಳ್ಳೆಯದು ಇದೆ, ಒಂದು ರೀತಿಯಿಂದ ಕೆಟ್ಟದ್ದೇ ಇದೆ. ಹಾಗೆಯೇ ನೀವು ಆಯುರ್ವೇದಿಕ್ಕೂ ಬಳಸ್ಕೋಬೋದು. ಇದನ್ನು ಬಳಸೋವಾಗ ಇನ್ನೊಂದು ಏನು ಉಪಾಯ ಮಾಡಿರಿ ಅಂತಂದರೆ, ನಾನು ಹೇಳೋದು ಯಾವ ಥರ ಉಪಾಯ ಮಾಡಿರಿ ಅಂತಂದರೆ, ನೀವು ಏನು ಮಾಡಿರಿ, ಡೋರನ್ನು ಈಗ ಡೋರು ಹಾಕ್ಬಿಟ್ಟು ಒಂದು ಲಿಕ್ವಿಡ್ಡು, ಇಲ್ಲ ಅಂತಂದರೆ ಒಂದು ಸೊಳ್ಳೆ ಬತ್ತಿನೋ ಮತ್ತು ಇಲ್ಲ ಅಂದರೆ ಕಾಯಿಲನ್ನು ಹಾಕಿರ್ತೀರ. ಏನು ಮಾಡಿರಿ ಅಂದರೆ, ಒಂದು ರೂಮಲ್ಲಿ ಏನು ಮಾಡಿರಿ ಅಂದರೆ, ಸ್ವಲ್ಪ ಹೊತ್ತು ರೂಮನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನೇನು ಲಿಕ್ವಿಡ್ ಎಲ್ಲ ಹಾಕಿರ್ತೀರಲ್ಲ, ಕಾಯಿಲ್ ಆಯಿತು, ಸೊಳ್ಳೆ ಬತ್ತಿ ಹಾಕಿರ್ತೀರಲ್ವ, ಅದನ್ನೇನು ಮಾಡಿರಿ ಅಂದರೆ, ರೂಮನ್ನು ಒಂದು 10 ನಿಮಿಷ ಏನು ಮಾಡಿ ಅಂದರೆ, ಸೊಳ್ಳೆ ಹೋದ ತಕ್ಷಣ ಏನು ಮಾಡಿ, ನಿಮ್ಮ ರೂಮ್ ಏನಿರುತ್ತಲ್ಲ, ಆ ರೂಮಿನ ಬಾಗಿಲನ್ನು ಆದಷ್ಟು ತೆರೆದಿಟ್ಟು ಒಂದು 10 ರಿಂದ 15 ನಿಮಿಷ ಅದನ್ನು ತೆರೆದುಬಿಟ್ರೆ ಏನಾಗುತ್ತೆ, ವಾಸನೆ ಹೊರಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಸೊಳ್ಳೆಗಳು ಆಲ್ರೆಡಿ ಹೋಗಿರ್ತವೆ. ಆಮೇಲೆ ನೀವು ಮತ್ತೆ ಆ ರೂಮನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ, ಹೊಗೆ ಆಲ್ರೆಡಿ ಹೊರಗೆ ಹೋಗಿರುತ್ತೆ. ನೀವು ಅದನ್ನು ಹೊಗೆನ ಒಳಗೆ ನೀಟಾಗಿ ಕುಡಿಯೋಕ್ಕೆ ಆಗಲ್ಲ. ಅದೊಂದು ಅನಾಹುತ ತಪ್ಪುತ್ತೆ. ಹಾಗೆಯೇ ಮಕ್ಕಳು ಇರೋ ಕಡೆ ಅಂತೂ ತುಂಬ ಜಾಗೃತಿಯಾಗಿರಿ. ಯಾಕೆಂದರೆ ಮಕ್ಕಳಿಗೆ ಒಂದು ಸಲ ಅಸ್ತಮಾ, ದಮ್ಮಿನ ಕಾಯಿಲೆ ಸೇರ್ತಂದರೆ ಅದು ಹೋಗೋದು ತಕ್ಷಣ ಸ್ವಲ್ಪ ಕಡಿಮೆನೇ. ಅದಕ್ಕಾಗಿಯೇ ಇದನ್ನು ಏನಂತಂದರೆ, ಕಡಿಮೆ ಬಳಕೆ ಮಾಡಿ. ಹಾಗೆಯೇ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಂತಂದರೆ, ತುಂಬ ಉಪಯೋಗ ಮಾಡೋದು ಕಡಿಮೆ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಆಮೇಲೆ ಇನ್ನೊಂದು ಸಲ ನಾನು ಆಯುರ್ವೇದಿಕ್ಕು ನಮ್ಮ ಮನೆಯಲ್ಲಿ ಯಾವ ಥರ ಸೊಳ್ಳೆಗಳನ್ನು ಇರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ಈಗ ಇದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.